ಯಾವ್ದು ಸುಳ್ಳು ಸುಳ್ಳು ಸರ್. ಚನ್ನಪಟ್ಟ ಜನ ಜಾತಿ ರಾಜಕಾರಣಕ್ಕೆ ಮಣೆ ಹಾಕಲ್ಲ, ವ್ಯಕ್ತಿಗತವಾಗಿ ಮಣೆ ಹಾಕ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಮಾಡ್ಲಿಲ್ಲ ಸರ್ ಇದು ಅವರ ಕಣ್ಣೀರು, ಅವರ ಹಣ, ಅವ್ರದ್ದು ಯಾವ್ದು ಕೆಲಸ ಮಾಡಿಲ್ಲ ಸರ್. ಇಲ್ಲಿ ಅಭಿವೃದ್ಧಿ ಒಂದೇ ಸರ್ ಕೆಲಸ ಮಾಡಿರೋದು ಯೋಗೇಶ್ವರ ಕ್ಷೇತ್ರದ ಮತದಾರರು ಯೋಗೇಶ್ವರ ಅಷ್ಟೇ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಗ್ಯಾರಂಟಿಗಳನ್ನ ನೋಡಿ ಮತ ಹಾಕಿದ್ದಾರೆ ಸರ್. ಡೇ ಒಂದಲ್ಲೇ ಹೇಳಿದ್ದೆ 25,000ದಿಂದ 40,000 ಲೀಡಲ್ಲಿ ಗೆಲ್ತಾರೆ ಅಂತ. ಇವತ್ತು ಅದಾಗಿದೆ. ಇವತ್ತು ಜನ ಕಾಂಗ್ರೆಸ್ ಮತ ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳಿಗೆ ಜನ ಮತ ಕೊಟ್ಟಿದ್ದಾರೆ. ಯೋಗೇಶ್ವರ್ನ ಈ ಒಂದು ಚನ್ನಪಟ್ಟಣದ ಅಭಿವೃದ್ಧಿ, ಅವರ ಈ ಒಂದು ಭಾಗದ ನಾಯಕ ಅಂತ ಹೇಳಿ ಈ ಒಂದು ಮತ ಕೊಡುವ ಮುಖಾಂತರ ತೋರಿಸಿದ್ದಾರೆ. ಹೌದು ಸರ್ 100% ಇದು ಕೆಲಸ ಮಾಡಿದೆ. ನಾನು ತಾಲೂಕ್ ಪಂಚಾಯತಿಲಿ ನಿಂತು ಗೆದ್ದಾಗ ಒಂದು ಮಾತು ಕೊಟ್ಟಿದ್ರು, ನಿಮ್ ಭಾಗಕ್ಕೆ ನೀರು ಕೊಡಿಸ್ತೀನಿ ಅಂತ ಹೇಳಿ. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮುಂದಕ್ಕೆ ಯಾವ ಕೆರೆಗಳಿಗೆ ಎಷ್ಟು ಪೆಂಡಿಂಗ್ ಇದೆಯೋ ಆ ಕೆರೆಗಳನ್ನ ತುಂಬಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದು ಗೊತ್ತಿಲ್ಲ ಸರ್, ಅದು ನಮ್ ದೊಡ್ಡ ನಾಯಕರು ಕೇಳ್ಬೇಕು. ನೀವು ನಮಗದು ಗೊತ್ತಿಲ್ಲ, ದೊಡ್ಡ ನಾಯಕರು ಕೇಳ್ಬೇಕು ಅದು ಹೇಗಿದೆ ಅಂತ. ಇವತ್ತು ಮುಂದಿನ ದಿನ ಈ ಒಂದು ಗೆಲುವು ಮುಖಾಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸದಾ ಸಿದ್ಧ.